ಎಲ್ಲಿದ್ಯಾ ಐಶು? ಮನೆಗೆ ಹೊರಟಿದ್ದೀನಿ. ಇಷ್ಟು ಬೇಗ ಹೊರಟಾ? ಹಾ ಮಧು, ಹೊರಟಿದ್ದೀನಿ ನಾನು. ನೀವೆಲ್ಲಿದ್ದೀರಾ? ಹಾಸ್ಪಿಟಲ್. ಸಿಗ್ತೀರಾ? ನಾನು ನಿನಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ. ಸಿಗ್ತೀನಿ ಬಾ. 10 ಮಿನಿಟ್ಸ್ ಮುಂಚೆನೇ ಕಾಲ್ ಮಾಡಬೇಕಲ್ವಾ? ಫೋನ್ ಅಲೌಡ್ ಇಲ್ಲ ಮಧು. ಓ ಸಾರಿ. ಪರವಾಗಿಲ್ಲ, ವೆಯ್ಟ್ ಮಾಡ್ತೀನಿ, ಬನ್ನಿ. ನಾನು 20 ಮಿನಿಟ್ಸ್ ವೆಯ್ಟ್ ಮಾಡು ಐಶು, ಬೇಗ ಬಂದ್ಬಿಡ್ತೀನಿ. ಸರಿ, ಎಲ್ಲಿರಬೇಕು? ಬಸ್ ಸ್ಟ್ಯಾಂಡ್ ಹತ್ರ ಬಾ, ಮಾಮೂಲಿ ನಾನು ಬರ್ತೀನಿ ಅಲ್ಲಿಗೆ. ಸರಿ. ಸಿಸ್ಟರ್, ಬಿಲ್ ಎಲ್ಲ ಕಲೆಕ್ಟ್ ಆಯ್ತಾ? ಸರ್, ಕ್ಯಾಶ್ ಎಲ್ಲ ಕಲೆಕ್ಟ್ ಆಗಿದೆ ಸರ್. ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಬ್ಯಾಲೆನ್ಸ್ ಸ್ಟಾಪ್ ಇದೆ ಸರ್. ಹೌದಾ? ಅರ್ಜೆಂಟಾಗಿ ಬೇಕಿತ್ತಲ್ರಿ? ಟ್ರೈ ಮಾಡ್ತಾ ಇದ್ದೀವಿ ಸರ್, ಆಗ್ತಾ ಇಲ್ಲ. ಎಷ್ಟಿದೆ ಇವಾಗ ಕ್ಯಾಶು? 2.5 ಇದೆ ಸರ್. ಅಲ್ರಿ, ಸ್ವಲ್ಪ ಬೆಳಗ್ಗೆ ಬೇಗನೆ ಮುಗಿಸ್ಕೊಬೇಕಲ್ವೇನ್ರಿ? ಸಾರಿ ಸರ್, ಪೇಷಂಟ್ ಜಾಸ್ತಿ ಇದ್ರು. ಸರಿ, ಕ್ಯಾಶ್ ಏನಿದೆ ಅದು ತೊಗೊಂಬಂದು ಕೊಡಿ. ಸೊ ಮಿಕ್ಕಿದ ಬ್ಯಾಲೆನ್ಸು ಸೀನಿಯರ್ ಡಾಕ್ಟರ್ಗೆ ಅಪ್ಡೇಟ್ ಮಾಡಿ, ಓಕೆನಾ? ಸರಿ ಸರ್. ಸರಿ, ಅರ್ಜೆಂಟಾಗಿ ಆಗಬೇಕಾ ಕೆಲಸ? ಓಕೆ ಸರ್. ಐಶು, ಐ ಮಿಸ್ ಯು ಮಧು. ಆರಾಮಾಗಿದೆಯಾ ತಾನೇ? ಮತ್ತೆ ಏನಾದರೂ ಪ್ರಾಬ್ಲಮ್ ಆಯ್ತಾ ಮನೇಲಿ? ಏನೂ ಇಲ್ಲ ಐಶು, ಮತ್ತೆ ಬೇಜಾರಲ್ಲಿ ಇದೆಯಾ? ಮಧು. ನನಗೆ ತುಂಬ ಭಯ ಆಗ್ತಾ ಇದೆ. ಐಶು, ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೆಯಾ? ನಮ್ಮಿಬ್ಬರ ಬಗ್ಗೆನೇ ಮಾತಾಡ್ತಾ ಇರೋದು. ನಾನು ಅದನ್ನೇ ಅವಾಗಿಂದ ಕೇಳ್ತಾ ಇರೋದು, ಏನಾಯ್ತು ಹೇಳು ಅಂತ. ನಾನು ನಿಮಗೆ ಮೊದಲೇ ಹೇಳಿದ್ನಲ್ವ ಮಧು, ಏನಂತ? ನಮ್ಮಮ್ಮ ಅವ್ರ ಅಣ್ಣನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ. ಸರಿ, ಏನಾಯ್ತು ಇವಾಗ? ಬೆಳಗ್ಗೆ ಕೂಡ ಅವ್ರು ಅದೇ ವಿಷಯ ಮಾತಾಡಿದ್ರು, ಗೊತ್ತಾ? ಏನು ಹೇಳಿದ್ರು? ಊರಿಂದ ಏನೋ ನಮ್ಮ ಅತ್ತೆ ಬರ್ತಾ ಇದಾರಂತೆ, ನಾನು ನೋಡೋದಕ್ಕೋಸ್ಕರನೇ. ಬರಲಿ ಬಿಡು. ಅವ್ರು ಬರೋದು ನನಗೆ ಇಷ್ಟ ಇಲ್ಲ ಮಧು. ಅವ್ರು ಬಂದರೆ ಏನಾದರೂ ಒಂದು ಕುತಂತ್ರ ಮಾಡ್ತಾರೆ. ಯಾರು ಏನೇ ಮಾಡಿದ್ರು ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಬಿಟ್ಕೊಡಲ್ಲ ಐಶು. ಏನು ಹೆದರ್ಕೋಬೇಡ, ನಾನು ಇದ್ದೀನಿ. ಆದರೂ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಈ ವಿಷಯ ಅಣ್ಣಂಗೆ ಹೇಳೋಣ. ಐಶು, ನೀನೇ ಅಲ್ವಾ ಅವತ್ತು ಹೇಳಿದ್ದು ಈ ವಿಷಯ ನಮ್ಮ ಮನೇಲಿ ಯಾರಿಗೂ ಹೇಳೋದು ಬೇಡ, ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದಾರೆ ಅಂತ. ಆ ವಿಷಯಕ್ಕೋಸ್ಕರನೇ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ನಾನು ಯಾರು ಅಂತ ಗೊತ್ತಾಗೋದು ಬೇಡ ಅಂತ ನಿನ್ಗೆ ಹೇಳಿದ್ದು. ಅದಕ್ಕೋಸ್ಕರನೇ ನಾನು ನಮ್ಮ ಅಪ್ಪ ಅಮ್ಮಂಗೆ ಒಪ್ಪಿಸಿದ್ದು. ಇಲ್ಲಾಂದರೆ ಮೊದಲು ನಾನು ಜಯತ್ರನೇ ಮಾತಾಡ್ತಾ ಇದ್ದೆ. ಬಟ್ ಅದು ನಿನಗೆ ಕೆಟ್ಟ ಹೆಸರು ಬರುತ್ತೆ, ಅದು ನನಗೆ ಇಷ್ಟ ಇಲ್ಲ ಐಶು. ನಿನ್ನ ಮೇಲೆ ನಿಮ್ಮ ಮನೆಯವರು ತುಂಬ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆ ನಿನ್ನ ಮೇಲೆ ಯಾವತ್ತೂ ಹಾಗೇ ಇರಬೇಕು. ಏನೇ ಕೆಟ್ಟ ಹೆಸರು ಬಂದರೂ ಅದು ನನಗೆ ಇರಲಿ ಐಶು. ಅದಕ್ಕೋಸ್ಕರನೇ ನಮ್ಮ ಮನೆಯವ್ರನ್ನೆಲ್ಲ ನಾನು ಹೆದರಾಕೊಂಡು ನಮ್ಮ ಅಪ್ಪ ಅಮ್ಮಂಗೆಲ್ಲ ನಾನು ಒಪ್ಪಿಸಿದ್ದೀನಿ. ಅವರೇ ಅವ್ರನ್ನ ಒಪ್ಪಿಸ್ತಾರೆ ಬಿಡು, ನೀನೇನು ಯೋಚನೆ ಮಾಡಬೇಡ. ನೀನು ನನ್ನ ಜೊತೆ ಆರಾಮಾಗಿದ್ರೆ ನನಗಷ್ಟು ಸಾಕು. ಆದರೆ ನಮ್ಮಮ್ಮ ಒಪ್ತಾರೆ ಅನ್ನೋ ನಂಬಿಕೆ ಅಂತೂ ಯಾವುದೇ ಕಾರಣಕ್ಕೂ ನನಗಿಲ್ಲ ಮಧು. ನಿಮ್ಮ ಅಪ್ಪ ಅಮ್ಮ ಬಂದು ಕೇಳಿದಾಗ ಅಕಸ್ಮಾತ್ ನಮ್ಮಮ್ಮ ಕೊಡೋದಿಲ್ಲ ಅಂತ ಹೇಳಿ ಏನಾದರೂ ಜಗಳ ಮಾಡಿ ಕಳಿಸಿದ್ರೆ ಆಮೇಲೆ ಏನು ಮಾಡ್ತೀರಾ ನೀವು? ನಿಮ್ಮ ಅಣ್ಣ ಇದ್ದಾನಲ್ವಾ, ಜಯತ್ರ ನಾನು ಮಾತಾಡ್ತೀನಿ. ಒಂದೊಂದು ಸಾರಿ ಅಣ್ಣನ ಮಾತನ್ನು ಅಮ್ಮ ಕೇರ್ ಮಾಡೋದಿಲ್ಲ ಮಧು. ನೋಡೋಣ ಬಿಡು ಐಶು, ಅದಿನ್ನೂ ತುಂಬ ದೂರ ಇದೆ. ಯೋಚನೆ ಮಾಡಬೇಡ, ಏನಾದರೂ ಒಂದು ಆಗುತ್ತೆ, ತಲೆ ಕೆಡಿಸ್ಕೋಬೇಡ. ನೀನು ಆರಾಮಾಗಿರು, ಯಾವಾಗಲೂ ಅದೇ ಟೆನ್ಷನಲ್ಲಿ ಇರಬೇಡ. ನೀನು ಈ ಥರ ಇದ್ದರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ ನಿನಗೆ. ನಾನು ಎಷ್ಟೇ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂದರೂ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ ಮಧು. ಅದರಲ್ಲೂ ತುಂಬಾ ಭಯ ಆಗ್ತಿದೆ ನನಗೆ. ನಿಮ್ಮನ್ನು ಕಳ್ಕೊತೀನೋ ಅನ್ನೋ ನಂಬಿಕೆ ನನಗೆ ಹೋಗ್ತಾ ಇದೆ. ಐಶು, ಯಾವುದೇ ಕಾರಣಕ್ಕೂ ಆ ನಂಬಿಕೆ ಮಾತ್ರ ಕಳ್ಕೊಬೇಡ, ಅರ್ಥ ಆಯ್ತಾ? ನಾನು ಯಾವುದೇ ಕಾರಣಕ್ಕೂ ನಿನ್ನ ಕೈ ಬಿಡಲ್ಲ. ಸರಿ, ನಿನ್ನ ಹತ್ರ ತುಂಬ ಮಾತಾಡಬೇಕು, ಹೊರಗಡೆ ಹೋಗಿ ಮಾತಾಡೋಣ? ಸರಿ. ಐಶು, ಯಾಕೆ ಹತ್ರ ಕೂತಿದ್ಯಾ? ಏನಿಲ್ವಲ್ಲ. ನೋಡಿದ್ರೆ ಗೊತ್ತಾಗುತ್ತೆ. ನೀನೇ ನೋಡು, ಹತ್ರ ಕೂತಿದ್ಯಾ ದೂರ ಕೂತಿದ್ಯಾ ಅಂತ ಗೊತ್ತಾಗುತ್ತೆ. ಪರವಾಗಿಲ್ಲ ಬಿಡಿ. ಬಂದ ತಕ್ಷಣ ಹಗ್ ಮಾಡ್ಕೊಂಡು ಮಾತಾಡ್ದೆ, ಈಗ ನೋಡಿದ್ರೆ ದೂರ ಕುಂತಿದ್ಯಾ? ಅದು ಹಾಗೇನೆ. ಪರವಾಗಿಲ್ಲ, ಕುತ್ಕೋ ಐಶು. ಯಾಕೆ ಐಶು ಭಯ ಪಡ್ತಾ ಇರೋ ಹಾಗಿದೆ? ಹಾಗೇನಿಲ್ಲ ಮಧು. ಮತ್ತೆ ಹತ್ರ ಕೂತ್ಕೋಬೋದಲ್ವಾ? ಹೀಗೆ ಹೇಳು. ನೀವು ತಾನೇ ಏನೋ ಹೇಳಬೇಕು ಅಂತ ಕರ್ಕೊಂಡ್ಬಂದಿದ್ದು, ಮಾತಾಡಿ. ಸರಿ, ನೀನೇನು ಮಾತಾಡೋದಿಲ್ವಾ? ಏನು ಮಾತಾಡಿ ಮಧು? ಹೇಳೋದೆಲ್ಲ ಹೇಳಿದ್ದೀನಿ. ಐಶು, ಪ್ರಾಬ್ಲಮ್ಸ್ ಹೇಳೋದನ್ನ ಬಿಟ್ಟು ಬೇರೆ ಏನಾದರೂ ಮಾತಾಡು. ಇದನ್ನೆಲ್ಲ ಮುಂದೆ ನೋಡ್ಕೊಳ್ಳೋಣ, ಸರಿನಾ? ಮತ್ತೆ ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಏನು? ಅದು ನಾಳೆ ಅಣ್ಣ ನಮ್ಮನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಏನು ಶಾಪಿಂಗ್ ಹೋಗ್ತಾ ಇದ್ದೀರಾ? ಎಲ್ಲಿ? ಗೊತ್ತಿಲ್ಲ ಮಧು. ಅತ್ತಿಗೆಗೆ, ನನಗೆ, ಅಮ್ಮಗೆ ಎಲ್ಲರಿಗೂ ಯುಗಾದಿ ಹಬ್ಬಕ್ಕೆ ಬಟ್ಟೆ ತೆಗೆಯೋದಕ್ಕೆ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಫ್ಯಾಮಿಲಿ ಶಾಪಿಂಗ್. ವಾವ್, ಸೂಪರ್ ಐಶು. ಯಾಕೆ? ನಿಮ್ಮ ಜೊತೆ ನಾನು ಬರ್ಬೋದಾ? ಬನ್ನಿ, ಆದರೆ ಅಮ್ಮ ಇರ್ತಾರೆ, ಅಣ್ಣ ಇರ್ತಾರೆ. ಎಲ್ಲರೂ ಇರಲಿ ಬಿಡು ಐಶು. ಶೋರೂಮಿನ ನಮ್ಮ ಮಾವಂದ. ಹೋಗ್ರಿ ನೀವು. ಮತ್ತೆ ನೀನು ಹೇಳೋದು ನೋಡಿದ್ರೆ ಶೋರೂಮ್ಗೆ ಯಾರು ಬರಬಾರ್ದು, ನಿಮ್ಮ ಫ್ಯಾಮಿಲಿ ಮಾತ್ರನೇ ಹೋಗಬೇಕು ಅನ್ನೋ ರೀತಿ ಹೇಳ್ತಾ ಇದೆಯಾ? ನಮಗೂ ಬಟ್ಟೆ ಬೇಕಪ್ಪ, ನಾನು ನನ್ನ ಫ್ಯಾಮಿಲಿಗೆ ಬಟ್ಟೆ ತೆಗಿಬೇಕು.
ನೀವು ಬಟ್ಟೆ ತೆಗಿಬೇಡಿ ಅಂತ ನಾನು ಹೇಳಿಲ್ಲ. ನಾವು ಹೋದಾಗಲೇ ಯಾಕೆ ಹೋಗ್ಬೇಕು? ಬೇರೆ ಟೈಮಲ್ಲಿ ಹೋಗಿ. ನೀನು ಹೇಳ್ದ ಇವಾಗ ಯಾವ ಟೈಮಿಂಗ್ಸ್ ಅಂತ ಏನಿಲ್ವಲ್ಲ. ಸರಿ, ನಾನು ಇವಾಗ ಹೇಳಿದ್ರೆ ನಾವು ಅದೇ ಟೈಮಿಂಗ್ಸ್ಗೆ ಬರ್ತೀವಿ, ಏನು ಪ್ರಾಬ್ಲಮ್ಮು? ಅದನ್ನೇ ನಾನು ಹೇಳ್ತಿರೋದು, ಎಲ್ಲರೂ ಬರ್ತಾರೆ ಅಂತ. ನಿಮ್ಮ ಮನೆಯವ್ರು ಅಷ್ಟೇ ಅಲ್ಲ, ನಿಮ್ಮ ಬಂಧು ಬಳಗ ಎಲ್ಲರೂ ಬನ್ನಿ, ನಾನೇನು ಭಯ ಪಡಲ್ಲ. ನೀವೆಷ್ಟು ಭಯ ಪಡಲ್ಲ ಅನ್ನೋದು ನನಗೆ ಗೊತ್ತು ಬಿಡಿ. ಏನು ಗೊತ್ತು ನಿನಗೆ? ಅಷ್ಟೊಂದು ಎದುರುಕೊಳ್ಳೋರು ಮೊನ್ನೆ ಮೇನ್ ಡೋರಿಂದ ಯಾಕೆ ಮನೆಗೆ ಬರಲಿಲ್ಲ? ಬೇಡ ಐಶು, ಇಷ್ಟೊಂದೆಲ್ಲ ಕೇವಲವಾಗಿ ಮಾತಾಡ್ಬೇಡ ನನ್ನ ಬಗ್ಗೆ. ಯಾವಾಗಲೂ ನಿಮ್ಮ ಧೈರ್ಯದ ಬಗ್ಗೆನೇ ಮಾತಾಡ್ತಾ ಇರ್ತೀರಲ್ವಾ, ಅದಕ್ಕೆ ಕೇಳಿದೆ. ಏನೇ ಆದರೂ ನಮ್ಮ ಹುಡುಗಿಗೇನು ತೊಂದರೆ ಆಗಬಾರ್ದಲ್ವಾ, ಆ ಕಾರಣಕ್ಕೋಸ್ಕರ ನಾನು ಕದ್ದು ಮುಚ್ಚಿ ಬಂದೆ ಅಷ್ಟೇ. ಇಲ್ಲ ಅಂದರೆ ಹೇಳು, ಡೈರೆಕ್ಟಾಗೆ ಬರ್ತೀನಿ, ಅದರಲ್ಲೇನಿದೆ. ಸಾಕು ಸಾಕು, ಓವರ್ ಬಿಡಪ್ಪೆಲ್ಲ ತಗೊಂಬಿಡಿ. ನಿಜ ಐಶು, ಹೇಳು, ನಾನು ನಿನಗೋಸ್ಕರ ಯಾವುದನ್ನು ಹೇಳದೆ ಮುಚ್ಚಿಡ್ತಾ ಇದ್ದೀನಿ ಅಷ್ಟೇ. ಬೇಡ ಅಂತ ಹೇಳು, ಎಲ್ಲ ಡೈರೆಕ್ಟಾಗಿ ಓಪನಾಗಿ ಮಾತಾಡೋಣ, ಏನಾಗುತ್ತೋ ಆಗಲಿ. ಬೇಡಪ್ಪ, ಆ ಥರ ಕೆಲಸ ಮಾತ್ರ ಮಾಡಕ್ಕೆ ಹೋಗ್ಬೇಡ. ಮತ್ತೆ ಯಾವ ಶಾಪಿಗೆ ಹೋಗ್ತಾ ಇದ್ದೀರಾ? ಅಣ್ಣನೇ ಕರ್ಕೊಂಡು ಹೋಗ್ತಿರೋದ್ರಿಂದ ನಮಗೇನು ಗೊತ್ತಿಲ್ಲ ಮಧು, ಕರ್ಕೊಂಡು ಹೋದ್ಮೇಲೆ ಗೊತ್ತಾಗೋದು. ಪ್ಲೀಸ್ ಐಶು, ಅದಕ್ಕೂ ಮುಂಚೆ ಒಂದ್ಸರಿ ಅಣ್ಣನ ಕೇಳಿಬಿಟ್ಟು ನನಗೆ ಲೊಕೇಶನ್ ಕಳಿಸ್ತೀಯಾ? ಬೇಡ ಮಧು, ಸುಮ್ಮನೆ ಯಾಕೆ ಪ್ರಾಬ್ಲಮ್ಮು? ಪ್ರಾಬ್ಲಮ್ ಏನಿಲ್ಲ ಐಶು, ನಿನ್ಗೆ ಅವತ್ತೊಂದು ಸರ್ಪ್ರೈಸ್ ಇದೆ. ಏನು ಸರ್ಪ್ರೈಸಾ? ಏನು ಸರ್ಪ್ರೈಸು? ನೀನು ಲೊಕೇಶನ್ ಕಳಿಸು, ನನಗೆ ಹೇಳ್ತೀನಿ. ಸರಿ, ಕಳಿಸ್ತೀನಿ, ಏನು ಅಂತ ಹೇಳಿ. ಸರ್ಪ್ರೈಸ್ ಎಲ್ಲ ಹೇಳಿದ್ಮೇಲೆ ಸರ್ಪ್ರೈಸ್ ಹೇಗಾಗುತ್ತೆ ಐಶು? ಆದರೆ ಏನು ಗೊತ್ತಾ ಐಶು? ಗೊತ್ತಿಲ್ಲ, ಹೇಳಿ. ನೀವು ಶಾಪಿಂಗ್ ಹೋಗೋ ದಿವಸ ನಿನಗೊಂದು ಎಕ್ಸಾಮ್ ಇದೆ. ಆ ಎಕ್ಸಾಮಲ್ಲಿ ನೀನು ಎಷ್ಟು ಮಾರ್ಕ್ಸ್ ತೊಗೋತೀಯೋ, ಹೇಗೆ ಬರೀತೀಯೋ ನನಗಂತೂ ಗೊತ್ತಿಲ್ಲ. ಆದರೆ ಹೆದರ್ಕೊಳ್ಳೋ ಅಂಥದ್ದೇನಿಲ್ಲ ಐಶು, ನೀನು ಎಕ್ಸಾಮಲ್ಲಿ ಚೆನ್ನಾಗಿ ಬರ್ದಿಲ್ಲ ಅಂದರೂ ಪರವಾಗಿಲ್ಲ, ಪಾಸ್ ಅಂತೂ ಆಗ್ತೀಯಾ. ಮಧು ಪ್ಲೀಸ್, ಏನು ಅಂತ ಹೇಳಿ, ನನಗೆ ಟೆನ್ಷನ್ ಕೊಡಬೇಡಿ. ಇಲ್ಲ ಐಶು, ಅವತ್ತು ತುಂಬ ಸರ್ಪ್ರೈಸ್ ದಿನ, ಸೊ ಅದು ನಾನು ಹೇಳೋ ಆಗಿಲ್ಲ ನಿನಗೆ. ಮಧು, ಎಕ್ಸಾಮ್ ಅಂತೆಲ್ಲ ಹೇಳ್ತಾ ಇದ್ದೀರಾ, ನನ್ನನ್ನೇ ಪರೀಕ್ಷೆ ಮಾಡ್ತಾ ಇದ್ದೀರಾ ನೀವು? ಒಂದು ರೀತಿಲಿ ಹಾಗೆ ಅಂತ ತಿಳ್ಕೊ ಐಶು. ಇದು ನಾನು ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಮಾತು, ಹಾಗಾಗಿ ನಾನು ಅದನ್ನು ಉಳಿಸ್ಕೊಂಡೇಬೇಕು, ನಿನ್ನ ಹತ್ರ ಹೇಳೋ ಆಗಿಲ್ಲ. ಪ್ಲೀಸ್ ಮಧು, ನನ್ನ ಹತ್ರನೇ ಮುಚ್ಚು ಮರೆ ಮಾಡ್ತೀರಾ? ಹೇಳ್ಬೋದಲ್ವಾ? ಸಾರಿಮ್ಮ, ಖಂಡಿತವಾಗ್ಲೂ ಹೇಳಲ್ಲ, ಬಟ್ ಪ್ರೂಫ್ ಕೊಟ್ಟಿದ್ದೀನಲ್ವ ನಿನಗೆ, ಯಾವುದಕ್ಕೂ ಹುಷಾರಾಗಿರೋ ಅಷ್ಟೇ. ಯಾವತ್ತು? ನೀವು ಶಾಪಿಂಗ್ ಹೋಗ್ತಿರಲ್ಲ ಅವತ್ತು. ಅವತ್ತು ನೀವು ಬರ್ತೀರಾ? ನೀನು ಬೇಡ ಅಂತ ಹೇಳ್ತಾ ಇದೆಯಾ? ಪರವಾಗಿಲ್ಲ, ಬನ್ನಿ, ಬಟ್ ನಮ್ಮ ಮನೆಯವ್ರಿಗೆ ಕಾಣಿಸ್ಕೋಬೇಡಿ, ಸರಿನಾ? ಅದೇಗಾಗುತ್ತೆ ಇಶು, ಕದ್ದು ಮುಚ್ಚಿ ಓಡಾಡಕ್ಕೆ ನಾನೇನು ಕಳ್ಳ ಅನ್ಕೊಂಡಿದ್ಯಾ? ಅದು ಶೋರೂಮಲ್ಲಿ ಯಾರೇನು ಅನ್ಕೊಳ್ಳಲ್ಲ ನಾನು ನೋಡಿದ್ರೆ. ಸುಮ್ಮನೆ ಓವರ್ ಆಗಿ ಆಡ್ಬೇಡಿ. ಶೋರೂಮಲ್ಲಿ ಎಷ್ಟೆಲ್ಲ ಬಟ್ಟೆ ತೆಗಿಯೋರಿರ್ತಾರೆ, ಅವ್ರೆದ್ರಿಗೆಲ್ಲ ಓಡಾಡ್ತಾ ಇದ್ರೆ ಕಳ್ಳ ಅಂತ ಯಾಕೆ ಅನ್ಕೋತಾರೆ? ನಿಮ್ಮನ್ನು ನೋಡಿದ್ರೆ ನನಗೂ ಖುಷಿ ಆಗುತ್ತಲ್ವಾ, ಅದಕ್ಕೆ. ಹೌದಾ? ಬರ್ತೀರಲ್ವಾ? ಆದರೆ ಅವತ್ತು ನಾನು ಸೆಲೆಕ್ಟ್ ಮಾಡಿರೋ ಬಟ್ಟೆ ತೊಗೊತೀಯ ತಾನೇ? ಸಾರಿ ಮಧು, ಅಣ್ಣ ಹೇಳ್ಬಿಟ್ಟಿದ್ದಾರೆ ಅಣ್ಣನೇ ಕೊಡಿಸ್ತೀನಿ ಅಂತ. ನಿಮ್ಮ ಅಣ್ಣನೇ ಕೊಡಿಸ್ಲಿ ಐಶು, ಬಟ್ ಸೆಲೆಕ್ಷನ್ ನಂದಾಗಿರುತ್ತೆ. ಹೌದಾ? ಸರಿ. ನೀನು ಯಾವಾಗಲೂ ಎಷ್ಟು ಸಿಂಪಲ್ ಆಗಿರ್ತೀಯ ಅಲ್ವಾ? ಇನ್ನೇಗಿರ್ಬೇಕು? ಹೇಗೂ ಇರಬೇಡ ಐಶು, ಇವಾಗ ಹೇಗಿದ್ಯೋ ಹಾಗೆ ಇರು, ನನಗೆ ಹೀಗೆ ಇಷ್ಟ. ಮತ್ತೆ ಯಾಕೆ ಹೇಳಿದ್ರಿ ಸಿಂಪಲ್ ಆಗಿರ್ತೀಯ ಅಂತ? ಇರೋದನ್ನೇ ಹೇಳಿದೆ ಐಶು. ನಿಮ್ಗೆ ಇಷ್ಟ ಇಲ್ವಾ? ನನಗೆ ಇಷ್ಟ ಇರೋದಕ್ಕೆ ನಿನ್ನನ್ನು ಇಷ್ಟಪಟ್ಟಿರೋದು. ಮಧು, ಆದರೆ ಯಾವತ್ತೂ ನೀವು ನನ್ನ ಕೈ ಬಿಡಲ್ಲ ತಾನೇ? ಪದೇ ಪದೇ ಅದೇ ಕೇಳಬೇಡ ಐಶು, ಏನೋ ಒಂದು ಆಗುತ್ತೆ, ಟೆನ್ಷನ್ ಮಾಡ್ಕೋಬೇಡ. ಬಟ್ ಮನೇಲಿ ಮದುವೆ ವಿಷಯ ಮಾತಾಡಿದಾಗ ನನ್ನ ಹತ್ರ ಹೇಳು ಅಷ್ಟೇ. ಅದಕ್ಕೂ ಮುಂಚೆ ನೀನು ಹೇಳಿರು ನಾನು ಈಗಲೇ ಮದುವೆ ಆಗಲ್ಲ ಅಂತ. ಮಧು, ನಿಮ್ಗೆ ಈಗಲೇ ಮದುವೆ ಆಗೋಕೆ ಇಷ್ಟ ಇಲ್ವಾ? ನಿನಗಿಷ್ಟನಾ? ಇಲ್ಲ, ಆದರೆ ಮನೆಯವ್ರ ವಿಷಯ ಬಿಡು ಐಶು, ನೀನು ಒಪಿನಿಯನ್ ಹೇಳು. ನಿಜವಾಗ್ಲೂ ಇಲ್ಲ. ಮತ್ತೆ ನಾನು ಅಷ್ಟೇ ಕೇಳಿದ್ದು. ಇನ್ನೂ ಓದ್ತಾ ಇದೆಯಾ, ಇನ್ನೂ 1 ವರ್ಷ ಓದು ಆರಾಮಾಗಿ. ಮದುವೆ ಎಷ್ಟು ಇಂಪಾರ್ಟೆಂಟೋ ಎಜುಕೇಷನು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಐಶು? ಏನು ಗೊತ್ತಾ ಐಶು, ನಾವಿನ್ನೂ ಈಗ ಒಬ್ರಿಗೊಬ್ರು ಇಷ್ಟಪಟ್ಟಿದ್ದೀವಿ. ಸೊ ಇಷ್ಟು ಬೇಗನೆ ಮದುವೆ ಆಗೋದು ನನಗೂ ಅದು ಓಕೆ ಅಂತ ಅನ್ನಿಸ್ತಾ ಇಲ್ಲ. ಇನ್ನೂ ಒಂದು ಸ್ವಲ್ಪ ದಿನ ಹೋಗಲಿ, ಸರಿನಾ? ನಾನು ಹಾಗೆ ಅಂದ್ಕೊಂಡಿರೋದು. ಒಂದು ವೇಳೆ ಏನು ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಬಂದಾಗ ಈ ವಿಚಾರದ ಬಗ್ಗೆ ಮಾತಾಡೋಣ, ಸರಿನಾ? ಸರಿ. ಹೇಳಿದ್ದು ನೆನಪಿದ್ಯಲ್ಲ ಐಶು, ಹೋಗಿದ್ದ ಕೂಡಲೇ ನನಗೆ ಲೊಕೇಶನ್ ಕಳಿಸ್ಬೇಕು ಶೋರೂಮ್ದು, ಸರಿನಾ? ನಿಜವಾಗ್ಲೂ ಕಳಿಸ್ತೀನಿ. ಹೆಂಗಾಳದಕ್ಕೆ ಇವಾಗ ಮಾನ್ಸಿ ಸಂದಕವಳ? ಅವಳಿಗೇನೆ ಸಂದಕ್ಕೆ ನೋಡ್ಕೊಂಡವ್ರ ತಕ್ಕ ಚಂದಾಗಿ ಅವಳೆ. ಹಣೆ ಬರಲಿಲ್ವಿ? ಅಯ್ಯೋ, ನಿಮ್ಮ ಹಣೆಯ ಬುದ್ಧಿ ಗೊತ್ತಿದ್ದೆ ಅಲ್ವಾ? ನಿಮ್ಮ ತಂಗಿ ಮನೆಗೆ ಹೋಗೋಣ ಬಾ ಅಂತ ಕರೆದಿದ್ದಕ್ಕೆ ಇಲ್ಲೇಗ್ರ ಅಲ್ಲಿ ಬಿದ್ರು, ಇಲ್ಲೇ ಬಿದ್ದಿರು ಅಂತೇಳಿ ಅದೇ ಬಂದೆ. ಹಂಗಾರೆ ರವಿ ಬೊತ್ತಾನೇನು? ಬೊತ್ತಾನ ತಕೊಳ್ಳಿ, ಇನ್ನೇಳ್ತೂರ ಬೊತ್ತಾನೆ ಹೋಗ್ತಾನೆ. ಬಂದೇ ಬೊತ್ತಾನೆ, ವಯಸ್ಸು ನೋಡ್ಬೇಕಲ್ಲ, ಬೊತ್ತಾನೆ ಹೋಗ್ತಾನೆ. ಹಂಗಾರೆ ಐಸುತ್ತಾಗ ಮಾತಾಡ್ದೆ ಏನು? ಅದಕ್ಕೆ ನೀನೇನು ಯೋಚನೆ ಮಾಡಬೇಡ, ಸಮಾಧಾನವಾಗಿ ಐಶು ಹತ್ರ ನಾನು ಮಾತಾಡಿದ್ದೀನಿ. ಅವಳಿಗೂ ಇನ್ನೂ ಸಣ್ಣ ಅನುಭವ, ಏನು ಗೊತ್ತಿದ್ದೇನಿಲ್ಲ. ಒಂದ್ರ ಒಟ್ಟು ಸಿಡಿ ಮಿಡಿ ಅಂತ ಸಿಡಿತಾಳೆ, ಆಮೇಲೆ ಸೊರೋಗ್ತಾಳೆ. ಏನು ಚಿಂತೆ ಮಾಡಬೇಡ. ಬರಲಿ, ಇವತ್ತು ನಾನು ಮಾತಾಡ್ಬೇಕು ಅವಳ್ತಾಗೆ. ಅದಕ್ಕೆ ನಿನ್ನ ತಮ್ಮಯ್ಯ ಅಂದ್ಬಿಡ್ತೀನಿ. ನಾನು ಹೇಳೋದೆಲ್ಲ ಹೇಳ್ಬಿಟ್ಟಿದ್ದೀನಿ ಅವಳಿಗೆ. ಯಾವುದೇ ಕಾರಣಕ್ಕೂ ನೀನು ಅವಳ ಹತ್ರ ಈ ವಿಷಯದ ಬಗ್ಗೆ ತೆಗಿಯೋಕ್ಕೆ ಹೋಗ್ಬೇಡ, ನೀನೇನು ಮಾತಾಡಬೇಡ ಅವಳ ಹತ್ರ. ಅವಳೆನ್ನೇ ಹೇಳೇ ಬಿಟ್ಟವಳು ನನಗೆ. ನೀನು ಹಿಂಗೆ ಮಾತಾಡ್ತಾ ಇದ್ರೆ ನಾನು ಅಣ್ಣಗೆ ಹೇಳ್ತೀನಿ, ಅಪ್ಪಂಗೆ ಹೇಳ್ತೀನಿ ಅಂತ. ಇಷ್ಟು ಬಿರಿನ ಅವ್ರ ಕಿವಿಗೆ ನಾನು ಈ ವಿಷಯ ಬಿತ್ತು ಅಂದರೆ
ಸುಮ್ಮನೆ ಅವಳನ್ನ ಬೇರೆ ಕಡೆ ಕೊಟ್ಟು ಮದುವೆ ಮಾಡ್ತಾರೆ. ಬೇಡ, ಸ್ವಲ್ಪ ಸಮಾಧಾನವಾಗಿರು. ಅವಳಿಗೂ ಇನ್ನೂ 1 ವರ್ಷ ಮದುವೆ ಆಗಕ್ಕೆ ಇಷ್ಟ ಇಲ್ವಂತೆ. ಯಾಕೆ ಆ ಥರ ಬೀಳ್ತೀಯಾ? 1 ವರ್ಷ ಆದಿದ್ರೆ 2 ವರ್ಷನೇ ಆಗಲಿ, ಆದರೆ ಐಸು ಮಾತ್ರ ನನ್ನ ಮನೆಗೆ ಸೊಸೆ ಆಗ್ಬೇಕಣೆ. ಬೇರೆಯವ್ರಿಗೆ ಯಾರಿಗೂ ನೀನು ಕೊಡ್ಕೊಡ್ದು ಅಷ್ಟೇ ನಾನು ಹೇಳೋದು. ಅದನ್ನೇ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಸುಮ್ಕಿರೋದಕ್ಕೆ ನೀನೇನು ಚಿಂತೆ ಮಾಡೋಕೋಬೇಡ. ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡು ತಲೆ ಕೆಡಿಸ್ಕೊಂತೀಯ ನೀನು ಹೇಳು? ಮತ್ತೆ ಟೆನ್ಷನ್ ಆಗದೆ ಇರ್ತಾ ನೀನು ನಂಬ್ಕೊಂಡು ಮಾನಸಿ ಜೀವನನ ಹಾಳು ಮಾಡಿದೆ. ಈಗ ರವಿ ಜೀವನನ ಹಂಗೆ ಮಾಡ್ತೀನಿ ಅಂತ ನೀನು ತಿಳ್ಕೊಳಕ್ಕೆ ಹೋಗ್ಬೇಡ. ನನಗೆ ಐಸು ಬೇಕೇ ಬೇಕು. ಐಸುನೇ ಯಾವತ್ತಿದ್ರು ನನ್ನ ಸೊಸೆ. ಆಯ್ತಾಯ್ತು, ಸುಮ್ಕಿರೋದಕ್ಕೆ ರವಿಗಿಂತ ಒಳ್ಳೆ ಅಳಿಯಬೇಕಾ ನನಗೆ ಹೇಳು? ಅದನ್ನ ನಿನ್ನ ಗಂಡ ನಿನ್ನ ಮಗ ಒಪ್ಕೊಂಡ್ಬಿಟ್ರೆ ನನಗೆ ಸಾಕಾಗ್ಬಿಟ್ಟೈತಿ. ಈಗ ನಮ್ಮ ಮನೆ ಅಪ್ಪ ಬಂದಾಗ ರವಷ್ಟು ಅವತ್ತು ನಮ್ಮ ಅತ್ತೆ ತಗ ಹೆಂಗೆ ಮಾತಾಡಿದೆ ಹಂಗೆ ನಮ್ಮ ಅಪ್ಪನ ತಗ ನೀನು ಮಾತಾಡಬೇಕು ನಿಧಾನವಾಗಿ. ಸುಮ್ಮನೆ ನೀನು ಕೋಪ ಮಾಡ್ಕೊಂಡು ಮಾತಾಡಿದ್ರೆ ಅವರು ಕೋಪ ಮಾಡ್ಕೊಂಡೆ ಮಾತಾಡ್ತಾರೆ. ಆಯ್ತು ತಕಳೆ, ಅವ್ರು ಏನು ಮಾಡಿರುತ್ತಾನೆ, ನನ್ನೇನು ಆಚ್ಕಾಕ್ತಾನ ಅವನು? ಆಚ್ಕಾಕಿರೋ ಹೋಗಾರೆ ಯಾರು? ಹೂ ಕಣಕ್ಕೆ ಅವ್ರಿಗೇನಾದ್ರು ಆಸೆ ಐತೆ ಕೋಪದಾಗ ಅಂದುಬಿಡ್ತಾರೆ. ಆದರೆ ನೀವೇನೋ ಹೊರಟೋಗ್ಬಿಡ್ತೀರಿ. ಆಮೇಲೆ ನನ್ನ ತವ್ರ ಮನೆ ಸಂಬಂಧ ಇಲ್ದಾಗ ಆಗ್ಬಿಡ್ತದೆ ಕಣಕ್ಕೆ. ನೋವು ತಿಂಬೋಳು ನಾನು ಅದಕ್ಕೆ ಅಲ್ವೇನಿ ನಿನಗೋಸ್ಕರನೇ ನಾನು ಒದ್ದಾಡ್ತಿರೋದು. ನಿಮ್ಮ ಮನೆಯವ್ರು ಇಷ್ಟೆಲ್ಲ ಅವಮಾನ ಆದರೂ ಏನು ಕೇಳಿ ಸಹಿಸ್ಕೊಂಡಿದ್ದೀನಿ. ಐಸು ಯಾವತ್ತಿದ್ರು ನನ್ನ ಮನೆ ಸೊಸೆ ಆಗಬೇಕು ಅಂತ. ಮೇಲಾಗಿ ನಿನ್ನ ಮಕ ನೋಡ್ಕೊಂಡು ನಮ್ಮ ಮನೆಯವ್ರೇನೋ ಹೆಚ್ಚು ಕಮ್ಮಿ ಮಾತಾಡಿರಿ ಒಟ್ಟಿಗೆ ಹಾಕೊಂಡು ಕ್ಷಮಿಸ್ಬಿಡೋದಕ್ಕೆ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನೀನೇನು ಬೇಜಾರು ಮಾಡ್ಕೊಬೇಡ ಕಣದಕ್ಕೆ. ಪಾಪ ಓದ್ಕಿತ ಹಣೆ ಬಂದಾಗಲೂ ಭಾರಿ ಬೇಜಾರು ಮಾಡ್ಕೊಂಡು ಕಣ್ಣೀರು ಹಾಕೊಂಡು ಹೋದ. ಆ ನೋವುನು ನೀವು ತಿನ್ನೋದು ನನಗಿಷ್ಟ ಇಲ್ಲ. ಅದಕ್ಕೆ ನೋಡಿ ಅಮ್ಮ, ಸಂಬಂಧಗಳು ಅಂದಮೇಲೆ ಹೊಡೆದಾಟ ಬಡ್ದಾಟ ಮುನ್ಸು ಕೋಪ ಇವೆಲ್ಲ ಇದ್ದಿದ್ದೇನೆ. ಹಂಗಂತ ಒಂದೇ ಏಟಿಗೆ ಸಂಬಂಧಗಳನ್ನ ಕಿತ್ತಾಕೊಂಡು ಹೋದ್ರೆ ಸಂಬಂಧಗಳು ಉಳಿತಾವ ಹೇಳು? ಇಂಥ ಅವಮಾನಗಳನ್ನೆಲ್ಲ ಸಹಿಸ್ಕೊಂಡ್ರೇನೆ ಮುಂದೆ ನಮಗೂ ಒಳ್ಳೇದಾಗೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಅಂದ್ಕೊಂಡಿದ್ದನ್ನು ಸಾಧಿಸ್ಬೋದು ಅಲ್ವಾ? ನಮಗೇನು ನಮ್ಮ ಗುರಿ ಮುಖ್ಯ. ಈ ಅವಮಾನ ಅಪಮಾನ ಕೋಪ ದ್ವೇಷ ರೋಷ ಇದೆಲ್ಲ ನನಗೆ ಇಂಪಾರ್ಟೆಂಟ್ ಅಲ್ಲ. ನಾನು ಅಂದ್ಕೊಂಡಿರೋದೇನು ಅದು ಆಗ್ಬೇಕಷ್ಟೇ. ನಿಜ ಕಣದ್ಕಿ, ಈಗ ಹೇಳ್ದಲ್ಲ ಮಾತು, ಇದು ಮಾತು ಅಂದರೆ ಇದನ್ನು ಒಪ್ಕೊಂತೀನಿ ನಾನು. ಎಷ್ಟನ ಅವಮಾನ ಆಗಲಿ, ಎಷ್ಟನ ಮಾನ ಮರ್ಯಾದೆ ಹೊರಟೋಗ್ಬಿಡ್ಲಿ, ನಾವು ಹೊಂದ್ಕೊಂಡಿದ್ದನ್ನು ಮಾತ್ರ ಸಾಧಿಸ್ತೇ ಬಿಡಬಾರ್ದು ಅಷ್ಟೇ. ಅಂದಂಗೆ ಇವಳೆಲ್ಲೋದ್ಲು ನಿನ್ನ ಸೊಸೆ? ಇಲ್ಲೇ ಏನೋ ರೂಮ್ನ ಕೆಲಸ ಮಾಡ್ಕೊಂತಿರ್ತಾಳೆ. ಚಂದ ಕೊಂದ್ಕೊಂಡವಳ ಹೆಂಗೆ? ಅಯ್ಯೋ, ಅವತ್ತು ಐಸು ಮ್ಯಾಗ ಕೋಪ ತಗೊಂಡೋಗಿ ಅವಳ ಮೇಲೆ ಹಾಕಿನ ಮನೆಗೆಲ್ಲ ದೊಡ್ಡ ರಂಪ ಜಗಳ ಕಣದ್ಕೆ. ಎಷ್ಟನಾಗಿರೋವಷ್ಟು ಬೈದಾಗ ಇಕ್ಕೆಬೇಕು ನೀನು. ಹಂಗೆ ಹೇಳೋದಕ್ಕೆ ಇರೋದು. ಎದ್ರಕಂತಾಳ್ರವಷ್ಟು ನನಗೆ. ಏನು ಹಂಗೇನು ಎದುರು ಮಾತಾಡಲ್ಲ. ಯಾವಾಗ ನಾವು ಒಂದ್ಕಿತ ಎದುರು ಮಾತಾಡ್ತಾಳೆ ಗಂಡಿದ್ದಾಗ, ಇಲ್ಲ ಅಂದರೆ ಎದ್ರಕಂತಾಳೆ. ಅದು ನಿಜಾನೇ ಬಿಡು. ಕಟ್ಕೊಂಡಿರೋನ್ ಸಪೋರ್ಟ್ ಇರ್ಬೇಕಾದ್ರೆ ಏನು ಲೆಕ್ಕ ಅವಳಿಗೆ? ಮಾತಾಡದೆ ಏನು ಮಾಡ್ತಾಳೆ? ಅದಕ್ಕೆ ನಾಳೆಗೆ ಎಲ್ಲರೂ ಶಾಪಿಂಗ್ ಹೋಗ್ತಾವ್ರೆ, ಬಟ್ಟೆ ತಗೊಳಕ್ಕೆ ಉಗಾದಿ ಹಬ್ಬಕ್ಕೆ. ನೀನು ಭಾರತ್ಗೆ ಜೊತೆಗೆ ಹೋಗೋಣ ಎಲ್ಲರೂ. ಮತ್ತಿನ್ನೇನು ಮನೆ ಕುಕ್ಕಂಡು ಏನೇ ಮಾಡಲಿ, ಹೋಗೋಣ ನಡಿ, ಆಚೆಗೆ ಹೋಗಿ ಓಡಾಡ್ಕೊಂಡು ಬರೋಣ. ರವಿನೂ ಕರಿತೀನಿ. ಕರಿಯತ್ಗೆ ಅವಳು ಮಾನಸಿನೂ ಬತ್ತಾಳೆ, ನಾ ಕರಿಬೇಕಾರೆ. ಅವಳು ಬರೋದೇನಂಟ ಊಟ ಕಣಿ ನೋಡಂತಾಗ ಅವಳಿಗೆ ಒಂದು ಸೀರೆ ತಗೊಂತೀನಿ. ತಗೊಳೋದಕ್ಕೆ ದುಡ್ಡು ಮಸ್ತಾಗೈತೆ, ಕೊಡ್ತಾರೆ. ಮತ್ತೆ ನಾನು ಯಾಕೆ ಬಿಲ್ ಕಟ್ಲಿ? ತಗೊಂತೀನಿ ತಕೋ. ಶೋಭಾ, ಸರಿ, ಇಷ್ಟು ಬೇಗ ಬಂದಿದ್ದೀರಾ? ಕೆಲಸ ಬೇಗ ಮುಗೀತು, ಬೇಗ ಬಂದೆ. ಹೌದಾ, ಸರಿ, ಕಾಫಿ ಮಾಡ್ಕೊಂಬರ್ಲಾ? ಪರವಾಗಿಲ್ಲ ಬಾ ಶೋಭಾ, ಒಂದು 5 ನಿಮಿಷ ಕುತ್ಕೊಂಡು ಮಾತಾಡ್ಬಾ. ಬಂದ ತಕ್ಷಣನೇ ಕಾಫಿ ಕೇಳ್ತೀಯಾ? ಹಾಗಲ್ಲ ರೀ, ಸುಸ್ತಾಗಿ ಬಂದಿರ್ತೀರಾ, ಕಾಫಿ ಕೊಟ್ಟರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀರಾ ಅಂತ ಅಷ್ಟೇ. ಪರವಾಗಿಲ್ಲ, ಒಂದು 5 ನಿಮಿಷ ಬಿಟ್ಟು ಹೋದ್ರಾಗುತ್ತೆ ಬಾ. ಯಾಕ್ರಿ, ಏನು ವಿಷಯ? ಶೋಭಾ, ಏನಾದರೂ ವಿಷಯ ಇದ್ರೇನೆ ಮಾತಾಡ್ಬೇಕಾ? ಹಾಗೇನಿಲ್ಲ ರೀ. ಮತ್ತೆ ಬರ್ಬೋದಲ್ವಾ? ಏನಿದೆ ಅಂತ ಅರ್ಜೆಂಟ್ ಕೆಲಸ ಇವಾಗ ನಿನಗೆ? ಅಯ್ಯೋ ಯಜಮಾನ್ರೆ, ಏನು ಅಂತ ಕೆಲಸ ಇಲ್ಲ, ನಡೀರಿ.